ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಧನುರಾಶಿಯವರೇ, ನೀವು ಎಷ್ಟೇ ಪ್ರಾಮಾಣಿಕವಾಗಿ ಕಷ್ಟಪಟ್ಟರೂ ಪ್ರಾಮಾಣಿಕವಾಗಿದ್ದರೂ ನಿಮ್ಮ ಜೀವನದಲ್ಲಿ ಪದೇ ಪದೇ ಸೋಲು, ಅವಮಾನ ಅಥವಾ ಹಣಕಾಸಿನ ನಷ್ಟಗಳು ಉಂಟಾಗುತ್ತಿವೆ. ನಿಮ್ಮ ಅಭಿವೃದ್ಧಿಯನ್ನು ತಡೆಯುತ್ತಿರುವ ಆ ಅಗೋಚರ ಶಕ್ತಿ ಯಾವುದು ಗೊತ್ತಾ? ನೀವು ಅಂದುಕೊಂಡಂತೆ ಇದು ಕೇವಲ ನಿಮ್ಮ ಗ್ರಹಗತಿಗಳ ದೋಷವಷ್ಟೇ ಅಲ್ಲ, ಬದಲಾಗಿ ನಿಮ್ಮ ಸುತ್ತಮುತ್ತಲೇ ಇರುವ 3 ಭೀಕರ ಗುಪ್ತ ಶತ್ರುಗಳ ಕೈವಾಡ. ಹೌದು, ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಹಾಳು ಮಾಡುತ್ತಿರುವ ಆ 3 ಶತ್ರುಗಳು ಯಾರು ಮತ್ತು ಅವರು ಹೇಗೆ ನಿಮ್ಮ ನೆಮ್ಮದಿಯನ್ನು ಕಸಿದುಕೊಳ್ತಿದ್ದಾರೆ ಎಂದು ಇವತ್ತು ನಾನು ನಿಮಗೆ ಕಣ್ಣಿಗೆ ಕಟ್ಟಿದಂತೆ ವಿವರಿಸಲಿದ್ದೇನೆ. ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ, ಕಣ್ಣು ಮಿಟುಕಿಸದೆ ಕೊನೆವರೆಗೂ ನೋಡಿ. ಏಕೆಂದರೆ ಆ 3ನೇ ಶತ್ರು ಯಾರೆಂದು ತಿಳಿದರೆ ಖಂಡಿತವಾಗಿಯೂ ನಿಮ್ಮ ಕಾಲ ಕೆಳಗಿನ ನೆಲವೇ ನಡುಗುವುದು ಗ್ಯಾರಂಟಿ. ಅದಕ್ಕೂ ಮೊದಲು ಜೈ ಶನಿದೇವ ಎಂದು ಕಮೆಂಟ್ ಮಾಡಿ. ಧನುರಾಶಿಯವರು ಹುಟ್ಟಿನಿಂದಲೇ ಗುರುಗ್ರಹದ ಆಶೀರ್ವಾದ ಪಡೆದವರು. ನೀವು ನೇರ ನುಡಿಯ, ಶುದ್ಧ ಮನಸ್ಸಿನ, ಯಾರಿಗೂ ಅನ್ಯಾಯ ಬಯಸದ ಮಹಾನ್ ವ್ಯಕ್ತಿತ್ವದವರು. ನಿಮ್ಮ ಮನಸ್ಸಿನಲ್ಲಿ ಏನಿದೆಯೋ ಬಾಯಲ್ಲಿಯೂ ಅದೇ ಇರುತ್ತದೆ. ಕಪಟ, ವಂಚನೆ, ಮೋಸ ಇವುಗಳು ನಿಮ್ಮ ರಕ್ತದಲ್ಲಿಯೇ ಇಲ್ಲ. ಬೇರೆಯವರ ಕಷ್ಟವನ್ನು ನೋಡಿದರೆ ಕರಗುವ ಮೃದುವಾದ ಹೃದಯ ನಿಮ್ಮದು. ನಿಮ್ಮ ಬಳಿ ಇದ್ದದ್ದನ್ನು ಹಂಚಿಕೊಂಡು ತಿನ್ನುವ, ಯಾರಿಗಾದರೂ ಕಷ್ಟ ಎಂದರೆ ಮಧ್ಯರಾತ್ರಿಯಾದರೂ ಓಡಿ ಹೋಗಿ ಸಹಾಯ ಮಾಡುವ ಉದಾರ ಗುಣ ನಿಮ್ಮದು. ಆದರೆ ಇಷ್ಟೆಲ್ಲ ಒಳ್ಳೆಯ ಗುಣಗಳಿದ್ದರೂ ನಿಮ್ಮ ಜೀವನದಲ್ಲಿ ಮಾತ್ರ ನೆಮ್ಮದಿ ಏಕೆ ಇಲ್ಲ? ನೀವು ಮಾಡುವ ಪ್ರತಿಯೊಂದು ಕೆಲಸದಲ್ಲಿಯೂ ವಿಘ್ನಗಳು ಏಕೆ ಎದುರಾಗುತ್ತವೆ? ನೀವು ಒಂದು ಹೆಜ್ಜೆ ಮುಂದಿಟ್ಟರೆ ನಿಮ್ಮನ್ನು 4 ಹೆಜ್ಜೆ ಹಿಂದಕ್ಕೆ ಎಳೆಯುವ ಆ ಶಕ್ತಿ ಯಾವುದು? ಇದನ್ನು ನೀವು ಎಂದಾದರೂ ಆಳವಾಗಿ ಶಾಂತವಾಗಿ ಕುಳಿತು ಯೋಚಿಸಿದ್ದೀರಾ? ನಿಮ್ಮ ಜೀವನದ ಹಿಂದಿನ ಪುಟಗಳನ್ನು ಒಮ್ಮೆ ನಿಧಾನವಾಗಿ ತಿರುವಿ ಹಾಕಿ ನೋಡಿ. ನೀವು ಯಾರಿಗೆ ಅತಿ ಹೆಚ್ಚು ಸಹಾಯ ಮಾಡಿದ್ದೀರೋ, ಯಾರನ್ನು ನಿಮ್ಮ ಸ್ವಂತ ಅಣ್ಣ, ತಮ್ಮ, ಅಕ್ಕ, ತಂಗಿ ಅಥವಾ ಪ್ರಾಣ ಸ್ನೇಹಿತರೆಂದು ನಂಬಿದ್ದೀರೋ ಅವರಿಂದಲೇ ನಿಮಗೆ ಅತಿ ದೊಡ್ಡ ಪೆಟ್ಟು ಬಿದ್ದಿರುತ್ತದೆ. ನಿಮಗೆ ಸಹಾಯ ಬೇಕಾದಾಗ ಆ ಜನರೆಲ್ಲರೂ ಮಾಯವಾಗಿರುತ್ತಾರೆ. ಈ ಗುಪ್ತ ಶತ್ರುಗಳು ದೂರದ ಎಲ್ಲೋ ಕಾಡಿನಲ್ಲೋ ಅಥವಾ ಬೇರೆ ದೇಶದಲ್ಲೋ ಇರುವವರಲ್ಲ. ಅವರು ನಿಮ್ಮ ರಕ್ತ ಸಂಬಂಧಿಗಳಾಗಿರಬಹುದು, ನಿಮ್ಮ ಜೊತೆಯಲ್ಲೇ ಕಚೇರಿಯಲ್ಲಿ ಕೆಲಸ ಮಾಡುವವರಾಗಿರಬಹುದು, ಅಥವಾ ದಿನ ಬೆಳಗಾದರೆ ನಿಮ್ಮ ಮನೆಗೆ ಬಂದು ನಿಮ್ಮ ಜೊತೆಯಲ್ಲೇ ಕಾಫಿ ಟೀ ಕುಡಿದು ಹೋಗುವವರಾಗಿರಬಹುದು. ಅವರು ನಿಮ್ಮೆದುರು ಬಂದರೆ ನಿಮ್ಮನ್ನು ಹೊಗಳಿ ಅಟ್ಟಕ್ಕೇರಿಸುತ್ತಾರೆ. ನಿಮ್ಮಷ್ಟು ಒಳ್ಳೆಯವರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಎಂದು ಬಣ್ಣದ ಮಾತುಗಳನ್ನಾಡುತ್ತಾರೆ. ಆದರೆ ನೀವು ಬೆನ್ನು ತಿರುಗಿಸಿದ ತಕ್ಷಣ ನಿಮ್ಮ ಬೆನ್ನಿಗೆ ಚೂರಿ ಹಾಕಲು ಹೊಂಚು ಹಾಕುತ್ತಿರುತ್ತಾರೆ. ಇವರು ನಿಮ್ಮ ಶತ್ರುಗಳೆಂಬ ಸಣ್ಣ ಕಲ್ಪನೆ ಕೂಡ ನಿಮ್ಮ ಮುಗ್ಧ ಮನಸ್ಸಿಗೆ ಬರುವುದಿಲ್ಲ. ಏಕೆಂದರೆ ಅವರು ನಿಮ್ಮ ಅತ್ಯಂತ ಆಪ್ತ ವಲಯದಲ್ಲಿಯೇ ಬೆರೆತು ಹೋಗಿರುತ್ತಾರೆ. ಅವರು ನಿಮ್ಮ ದೌರ್ಬಲ್ಯಗಳನ್ನು, ನಿಮ್ಮ ರಹಸ್ಯಗಳನ್ನು, ನಿಮ್ಮ ಮುಂದಿನ ಯೋಜನೆಗಳನ್ನು ಸಂಪೂರ್ಣವಾಗಿ ತಿಳಿದುಕೊಂಡಿರುತ್ತಾರೆ. ನೀವು ಯಾವ ಹೆಜ್ಜೆ ಇಡುತ್ತೀರಿ, ನಿಮ್ಮ ಮುಂದಿನ ನಡೆ ಏನು ಎಂಬುದು ಅವರಿಗೆ ಮೊದಲೇ ತಿಳಿದಿರುತ್ತದೆ. ಹಾಗಾಗಿಯೇ ಅವರು ನೀವು ಯಶಸ್ಸಿನ ಮೆಟ್ಟಿಲು ಹತ್ತುವ ಮುನ್ನವೇ ಆ ಮೆಟ್ಟಿಲಿಗೆ ಎಣ್ಣೆ ಸವರಿ ನಿಮ್ಮನ್ನು ಕೆಳಗೆ ಬೀಳಿಸುವ ನೀಚ ತಂತ್ರ ರೂಪಿಸುತ್ತಾರೆ. ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿ. ನಿಮ್ಮ ಕೈಗೆ ಹಣ ಬರುವ ಮುನ್ನವೇ ಖರ್ಚು ಸಿದ್ಧವಾಗಿರುತ್ತದೆ. ಎಷ್ಟೇ ಕಷ್ಟಪಟ್ಟು ದುಡಿದರೂ, ರಕ್ತ ಬೆವರು ಸುರಿಸಿದರೂ ಕೈಯಲ್ಲಿ ಕಾಸು ನಿಲ್ಲುವುದಿಲ್ಲ. ನೀವು ಮಾಡುವ ಬಿಸ್ನೆಸ್ನಲ್ಲಿ ಅಥವಾ ಉದ್ಯೋಗದಲ್ಲಿ ನಿಮಗೆ ಸಿಗಬೇಕಾದ ಪ್ರಮೋಷನ್, ನಿಮಗೆ ಸಿಗಬೇಕಾದ ಲಾಭ ಬೇರೆಯವರ ಪಾಲಾಗುತ್ತಿದೆ. ಇದಕ್ಕೆಲ್ಲ ಕಾರಣ ಕೇವಲ ನಿಮ್ಮ ಅದೃಷ್ಟವಿಲ್ಲದಿರುವುದಲ್ಲ, ಬದಲಾಗಿ ಈ ಗುಪ್ತ ಶತ್ರುಗಳು ಮಾಡುವ ಕುತಂತ್ರಗಳು. ಅವರು ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡುತ್ತಾರೆ. ನಿಮ್ಮ ಮೇಲಾಧಿಕಾರಿಗಳಿಗೆ, ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ಗಳಿಗೆ ಅಥವಾ ಸಮಾಜದಲ್ಲಿ ನಿಮ್ಮ ಬಗ್ಗೆ ಇಲ್ಲಸಲ್ಲದ ಸುಳ್ಳುಗಳನ್ನು ಹೇಳಿ ನಿಮ್ಮ ವರ್ಚಸ್ಸನ್ನು ಹಾಳು ಮಾಡುತ್ತಾರೆ. ನೀವು ಮಾಡುವ ಪ್ರತಿಯೊಂದು ಒಳ್ಳೆಯ ಕೆಲಸಕ್ಕೂ ಒಂದು ಕೆಟ್ಟ ಬಣ್ಣ ಬಳಿಯುತ್ತಾರೆ. ನಿಮ್ಮ ಕುಟುಂಬದಲ್ಲಿಯೂ ಅಶಾಂತಿ ಸೃಷ್ಟಿಸಲು ಇವರೇ ಕಾರಣರಾಗಿರುತ್ತಾರೆ. ಗಂಡ ಹೆಂಡತಿಯರ ನಡುವೆ ಅನುಮಾನದ ಬೀಜ ಬಿತ್ತುವುದು, ಅಣ್ಣ ತಮ್ಮಂದಿರ ನಡುವೆ ಆಸ್ತಿಗೋಸ್ಕರ ಅಥವಾ ಕ್ಷುಲ್ಲಕ ಕಾರಣಗಳಿಗಾಗಿ ಜಗಳ ತಂದಿಡುವುದು, ತಂದೆ ಮಕ್ಕಳ ನಡುವೆ ಬಿರುಕು ಮೂಡಿಸುವಂಥ ಮಾತುಗಳನ್ನು ಆಡುವುದು ಇವರ ದಿನನಿತ್ಯದ ಕಾಯಕವಾಗಿರುತ್ತದೆ. ನಿಮ್ಮ ಮನೆಯಲ್ಲಿ ನೆಮ್ಮದಿ ಹಾಳಾಗುವುದನ್ನೇ ಇವರು ಕಾಯುತ್ತಿರುತ್ತಾರೆ. ಇದೆಲ್ಲವೂ ನಡೆಯುತ್ತಿರುವುದು ನಿಮ್ಮ ಕಣ್ಣೆದುರೇ. ಆದರೆ ಆ ಕುರುಡು ನಂಬಿಕೆ ಎಂಬ ದಪ್ಪನೆಯ ಪರದೆ ನಿಮ್ಮ ಕಣ್ಣಿಗೆ ಬಿದ್ದಿರುವುದರಿಂದ ನಿಮಗೆ ಸತ್ಯ ಕಾಣುತ್ತಿಲ್ಲ. ಈ ಶತ್ರುಗಳು ನಿಮ್ಮನ್ನು ನೇರವಾಗಿ ಎದುರಿಸುವ ಧೈರ್ಯವನ್ನು ಖಂಡಿತವಾಗಿಯೂ ಹೊಂದಿಲ್ಲ. ಏಕೆಂದರೆ ಧನು ರಾಶಿಯವರ ಕೋಪ ಮತ್ತು ಪರಾಕ್ರಮ ಎಂಥದ್ದು ಎಂದು ಅವರಿಗೆ ಚೆನ್ನಾಗಿ ಗೊತ್ತಿದೆ. ನೀವು ಸಿಡಿದೆದ್ದರೆ ಅವರನ್ನು ಸುಟ್ಟು ಬೂದಿ ಮಾಡುತ್ತೀರಿ. ನಿಮ್ಮ ಜ್ಞಾನ ಮತ್ತು ಶಕ್ತಿಯ ಮುಂದೆ ಅವರು ನಿಲ್ಲಲು ಸಾಧ್ಯವಿಲ್ಲ ಎಂಬ ಭಯ ಅವರಿಗಿದೆ. ಅದಕ್ಕಾಗಿಯೇ ಅವರು ಕತ್ತಲಲ್ಲಿ ನಿಂತು ಬೆನ್ನ ಹಿಂದಿನಿಂದ ಬಾಣ ಬಿಡುವ ಹೇಡಿಗಳಂತೆ ವರ್ತಿಸುತ್ತಾರೆ. ಅವರು ನಿಮ್ಮ ದಯೆ ಮತ್ತು ಕರುಣೆಯನ್ನೇ ಬಂಡವಾಳವಾಗಿಸಿಕೊಂಡಿದ್ದಾರೆ. ಧನುರಾಶಿಯವರು ಎಷ್ಟೇ ಕೋಪಗೊಂಡರೂ ಕೊನೆಗೆ ಕರಗುತ್ತಾರೆ. ಯಾರಾದರೂ ಕಷ್ಟ ಎಂದು ಬಂದರೆ ಇಲ್ಲ ಎಂದು ಹೇಳುವುದಿಲ್ಲ ಎಂಬ ಸತ್ಯ ಅವರಿಗೆ ತಿಳಿದಿದೆ.
ಹಾಗಾಗಿ ನಿಮ್ಮ ಬಳಿ ಬಂದು ತಮ್ಮ ಕಷ್ಟಗಳನ್ನು ಹೇಳಿಕೊಂಡು ಮೊಸಳೆ ಕಣ್ಣೀರು ಸುರಿಸುತ್ತಾರೆ. ನಿಮ್ಮಿಂದ ಹಣಕಾಸಿನ ಸಹಾಯ ಪಡೆಯುತ್ತಾರೆ, ನಿಮ್ಮ ಬೆಂಬಲ ಪಡೆಯುತ್ತಾರೆ, ನಿಮ್ಮ ಪ್ರಭಾವವನ್ನು ಬಳಸಿಕೊಳ್ಳುತ್ತಾರೆ. ಆದರೆ ಅದೇ ಸಹಾಯವನ್ನು ನೀವು ಕಷ್ಟದಲ್ಲಿದ್ದಾಗ ಮರಳಿ ಕೇಳಿದಾಗ ಅವರು ನಿಮ್ಮನ್ನು ನೋಡುವ ರೀತಿಯೇ ಬದಲಾಗುತ್ತದೆ. ನಿಮ್ಮ ಫೋನ್ ಕರೆಗಳನ್ನು ಸ್ವೀಕರಿಸುವುದಿಲ್ಲ, ನಿಮ್ಮಿಂದ ದೂರ ಓಡಲು ಪ್ರಯತ್ನಿಸುತ್ತಾರೆ. ನಿಮಗೆ ಒಂದು ಕಷ್ಟ ಬಂದಾಗ ಆ ಕಪಟ ನಾಟಕದ ಸೂತ್ರಧಾರಿಗಳು ನಿಮ್ಮ ಹತ್ತಿರಕ್ಕೂ ಸುಳಿಯುವುದಿಲ್ಲ. ಬದಲಾಗಿ ನೀವು ಕಷ್ಟದಲ್ಲಿರುವುದನ್ನು ನೋಡಿ ಒಳಗೊಳಗೆ ಪೈಶಾಚಿಕ ಆನಂದ ಪಡುತ್ತಾರೆ. ನಿಮ್ಮ ಕಣ್ಣೀರು ಅವರಿಗೆ ಸಂಭ್ರಮ, ನಿಮ್ಮ ನೋವು ಅವರಿಗೆ ಹಬ್ಬ. ಇಂತಹ ವಿಕೃತ ಮನಸ್ಥಿತಿಯ ಜನರಿಂದ ನೀವು ಸುತ್ತುವರಿಯಲ್ಪಟ್ಟಿದ್ದೀರಿ. ಆದರೂ ನಿಮ್ಮ ಮುಗ್ಧ ಮತ್ತು ಕ್ಷಮಿಸುವ ಮನಸ್ಸು ಇವರನ್ನು ಮತ್ತೆ ಮತ್ತೆ ಹತ್ತಿರ ಸೇರಿಸಿಕೊಳ್ಳುತ್ತಲೇ ಬಂದಿದೆ. ಅದೇ ನೀವು ನಿಮ್ಮ ಜೀವನದಲ್ಲಿ ಮಾಡುತ್ತಿರುವ ಅತಿ ದೊಡ್ಡ ಮತ್ತು ಗಂಭೀರವಾದ ತಪ್ಪು. ನೀವು ಈಗ ಯೋಚಿಸುತ್ತಿರಬಹುದು, ನಾನು ಯಾರಿಗೂ ದ್ರೋಹ ಮಾಡಿಲ್ಲ, ಯಾರಿಗೂ ವಂಚನೆ ಮಾಡಿಲ್ಲ, ನಾನೇಕೆ ಈ ರೀತಿ ಕಷ್ಟಪಡಬೇಕು, ದೇವರಿಗೆ ಕಣ್ಣಿಲ್ಲವೇ ಎಂದು ನೆನಪಿರಲಿ. ಧನುರಾಶಿಯವರೇ, ಮರದಲ್ಲಿ ಸಿಹಿಯಾದ ಹಣ್ಣುಗಳಿದ್ದರೆ ಮಾತ್ರ ಜನರು ಆ ಮರಕ್ಕೆ ಕಲ್ಲು ಹೊಡೆಯುತ್ತಾರೆ. ನಿಮ್ಮಲ್ಲಿರುವ ಅದ್ಭುತ ಪ್ರತಿಭೆ, ನಿಮ್ಮ ಆಕರ್ಷಕ ಮತ್ತು ಗಾಂಭೀರ್ಯದ ವ್ಯಕ್ತಿತ್ವ, ನಿಮ್ಮ ಪ್ರಾಮಾಣಿಕತೆ ಮತ್ತು ನಿಮ್ಮಲ್ಲಿರುವ ನಾಯಕತ್ವದ ಗುಣಗಳನ್ನು ನೋಡಿ ಅವರಿಗೆ ಸಹಿಸಲಾಗದಷ್ಟು ಅಸೂಯೆ. ಅವರು ಎಷ್ಟೇ ಜನ್ಮವೆತ್ತಿ ಬಂದರೂ ನಿಮ್ಮ ಮಟ್ಟಕ್ಕೆ ಬೆಳೆಯಲು ಸಾಧ್ಯವಿಲ್ಲ ಎಂಬ ಹತಾಶೆ ಅವರನ್ನು ಕಾಡುತ್ತಿದೆ. ಹಾಗಾಗಿಯೇ ಅವರು ನಿಮ್ಮನ್ನು ಹೇಗಾದರೂ ಮಾಡಿ ಕೆಳಗೆಳೆಯುವ, ನಿಮ್ಮನ್ನು ಮಾನಸಿಕವಾಗಿ ಕುಗ್ಗಿಸುವ ಪ್ರಯತ್ನ ಮಾಡುತ್ತಾರೆ. ನಿಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ಅವರು ಹದ್ದಿನ ಕಣ್ಣಿನಿಂದ ಗಮನಿಸುತ್ತಿರುತ್ತಾರೆ. ನೀವು ಹೊಸದಾಗಿ ಏನಾದರೂ ಬಿಸ್ನೆಸ್ ಮಾಡಲು ಹೊರಟರೆ, ಹೊಸ ಮನೆ ಕಟ್ಟಲು ಹೊರಟರೆ ಅಥವಾ ಜೀವನದಲ್ಲಿ ಹೊಸ ಹೆಜ್ಜೆ ಇಡಲು ಹೊರಟರೆ ತಕ್ಷಣ ನಿಮ್ಮ ಬಳಿ ಬಂದು ಇದು ನಿನ್ನಿಂದ ಆಗುವುದಿಲ್ಲ, ಇದರಲ್ಲಿ ನಷ್ಟ ಖಂಡಿತ, ಇದು ದೊಡ್ಡ ರಿಸ್ಕ್ ಎಂದು ನಿಮ್ಮ ಆತ್ಮವಿಶ್ವಾಸವನ್ನು ಬೇರು ಸಹಿತ ಕಿತ್ತು ಹಾಕುವ ಪ್ರಯತ್ನ ಮಾಡುತ್ತಾರೆ. ನೀವು ಅವರ ಮಾತುಗಳನ್ನು, ಬೆದರಿಕೆಗಳನ್ನು ಕೇಳಿ ಸುಮ್ಮನಾದರೆ ಅದೇ ಐಡಿಯಾವನ್ನು ಅವರು ಬಳಸಿ ದೊಡ್ಡವರಾಗುತ್ತಾರೆ. ನೀವು ಕೇವಲ ನೋಡುಗರಾಗಿ, ಚಪ್ಪಾಳೆ ತಟ್ಟುವ ಪ್ರೇಕ್ಷಕರಾಗಿ ಉಳಿಯಬೇಕಾಗುತ್ತದೆ. ನಿಮ್ಮ ಕನಸುಗಳನ್ನು ನನಸು ಮಾಡಿಸಿಕೊಳ್ಳಲು ಬಿಡದ ನಿಮ್ಮ ಜೀವನವನ್ನು ಒಂದು ಜೈಲಿನಂತೆ ಮಾಡಿರುವ ಈ ಶತ್ರುಗಳು ಯಾರೆಂದು ನೀವು ತಿಳಿದುಕೊಳ್ಳಲೇಬೇಕಾದ ನಿರ್ಣಾಯಕ ಸಮಯ ಈಗ ಬಂದಿದೆ. ಇನ್ನೆಷ್ಟು ದಿನ ಹೀಗೆ ಮೋಸ ಹೋಗುತ್ತೀರಿ? ಇನ್ನೆಷ್ಟು ದಿನ ನಿಮ್ಮ ಕಣ್ಣೀರನ್ನು ನೀವೇ ಒರೆಸಿಕೊಳ್ಳುತ್ತೀರಿ? ಎಚ್ಚೆತ್ತುಕೊಳ್ಳಿ ಧನುರಾಶಿಯವರೇ, ನಿಮ್ಮ ನಿದ್ದೆಯಿಂದ ಎದ್ದೇಳಿ. ಈಗ ನಾನು ನಿಮ್ಮೆದುರು ಆ 3 ಗುಪ್ತ ಶತ್ರುಗಳ ಮುಖವಾಡವನ್ನು ಒಂದೊಂದಾಗಿ ಕಳಚಲಿದ್ದೇನೆ. ನಿಮ್ಮ ಹೃದಯವನ್ನು ಗಟ್ಟಿ ಮಾಡಿಕೊಳ್ಳಿ, ಏಕೆಂದರೆ ಆ ಹೆಸರುಗಳು ಮತ್ತು ಅವರ ರೂಪ ನಿಮ್ಮನ್ನೇ ಬೆಚ್ಚಿ ಬೀಳಿಸುತ್ತವೆ. ನಿಮ್ಮ ಜೀವನವನ್ನು ನರಕ ಮಾಡುತ್ತಿರುವ ಆ ಮೊದಲ ಗುಪ್ತ ಶತ್ರು ಬೇರಾರೂ ಅಲ್ಲ, ಅವರು ನಿಮ್ಮ ಮುಖಸ್ತುತಿ ಮಾಡುವ ಆಪ್ತರು. ಹೌದು, ನಿಮ್ಮ ಸುತ್ತಮುತ್ತ ಸದಾ ನಿಮ್ಮನ್ನು ಹೊಗಳುತ್ತಾ ನಿಮ್ಮ ಪ್ರತಿಯೊಂದು ತಪ್ಪುಗಳಿಗೂ ಸರಿಯೆಂದು ತಲೆಯಾಡಿಸುವ, ನಿಮ್ಮನ್ನು ಆಕಾಶಕ್ಕೇರಿಸುವವರೇ ನಿಮ್ಮ ಮೊದಲ ಶತ್ರುಗಳು. ಇವರು ನಿಮ್ಮ ಕುಟುಂಬದ ಸದಸ್ಯರಾಗಿರಬಹುದು, ನಿಮ್ಮ ಜೊತೆ ಓದಿದವರಾಗಿರಬಹುದು, ಅಥವಾ ನಿಮ್ಮ ಅತ್ಯಂತ ಆತ್ಮೀಯ ಸ್ನೇಹಿತರಾಗಿರಬಹುದು. ಇವರು ಎಂದಿಗೂ ನಿಮ್ಮ ತಪ್ಪನ್ನು ತಿದ್ದುವುದಿಲ್ಲ, ಬದಲಾಗಿ ನಿಮ್ಮ ಅಹಂಕಾರವನ್ನು ಪೋಷಿಸುತ್ತಾರೆ. ನೀವು ತಪ್ಪು ದಾರಿಯಲ್ಲಿ ಹೋಗುತ್ತಿದ್ದರೂ ನೀನು ಮಾಡಿದ್ದೇ ಸರಿ, ನೀನು ಮುನ್ನುಗ್ಗು ಎಂದು ನಿಮ್ಮನ್ನು ಪಾತಾಳಕ್ಕೆ ತಳ್ಳುತ್ತಾರೆ. ಇವರು ನಿಮ್ಮ ಬಳಿ ಇರುವ ಹಣ, ಅಧಿಕಾರ ಅಥವಾ ನಿಮ್ಮ ಸಾಮಾಜಿಕ ಪ್ರತಿಷ್ಠೆಗಾಗಿ ಮಾತ್ರ ನಿಮ್ಮ ಜೊತೆಗೆ ಇರುತ್ತಾರೆ ಹೊರತು ನಿಮ್ಮ ಮೇಲಿನ ನಿಜ ಪ್ರೀತಿಯಿಂದಲ್ಲ. ಇವರು ನಿಮ್ಮ ಬೆನ್ನ ಹಿಂದೆ ಬೇರೆಯವರ ಬಳಿ ನಿಮ್ಮ ಬಗ್ಗೆ ಅತ್ಯಂತ ಕೀಳಾಗಿ ಮಾತನಾಡುತ್ತಾರೆ. ಇವರೇ ನಿಮ್ಮ ಬಗ್ಗೆ ಸುಳ್ಳು ವದಂತಿಗಳನ್ನು ಹಬ್ಬಿಸುವ ಮುಖ್ಯಸ್ಥರು. ಇವರ ಮುಖವಾಡ ಅಷ್ಟೊಂದು ಪರ್ಫೆಕ್ಟ್ ಆಗಿರುತ್ತದೆ ಅಂದರೆ ಇವರೇ ನಮಗೆ ಮೋಸ ಮಾಡ್ತಿದ್ದಾರೆ ಎಂದು ಕಲ್ಪನೆ ಮಾಡಿಕೊಳ್ಳಲು ನಿಮ್ಮಿಂದ ಸಾಧ್ಯವಾಗುವುದಿಲ್ಲ. ಇಂತಹ ಮುಖಸ್ತುತಿ ಮಾಡುವ, ನಿಮ್ಮನ್ನು ಸದಾ ಕೊಂಡಾಡುವವರಿಂದ ಆದಷ್ಟು ದೂರವಿರಿ. ಯಾರು ನಿಮ್ಮ ತಪ್ಪನ್ನು ನಿಮ್ಮ ಮುಖದ ಮೇಲೆ ನಿರ್ದಾಕ್ಷಿಣ್ಯವಾಗಿ ಹೇಳುತ್ತಾರೋ, ಯಾರು ನಿಮ್ಮನ್ನು ಎಚ್ಚರಿಸುತ್ತಾರೋ ಅವರು ಮಾತ್ರ ನಿಮ್ಮ ನಿಜವಾದ ಹಿತೈಷಿಗಳು ಎಂಬುದನ್ನು ಈಗಲೇ ನಿಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದೆ ಬರೆದಿಟ್ಟುಕೊಳ್ಳಿ. ಇನ್ನು ನಿಮ್ಮ 2ನೇ ಗುಪ್ತ ಶತ್ರು, ಈ ಶತ್ರು ನಿಮ್ಮ ವೃತ್ತಿ ಜೀವನವನ್ನು, ನಿಮ್ಮ ವ್ಯಾಪಾರವನ್ನು ಸರ್ವನಾಶ ಮಾಡ್ತಿದ್ದಾನೆ. ಆ ಶತ್ರು ಬೇರಾರೂ ಅಲ್ಲ, ನಿಮ್ಮ ಕನಸುಗಳನ್ನು ಮತ್ತು ಐಡಿಯಾಗಳನ್ನು ಕದಿಯುವ ನಿಮ್ಮನ್ನೇ ಸಹೋದ್ಯೋಗಿ ಅಥವಾ ಪಾರ್ಟ್ನರ್. ಧನುರಾಶಿಯವರಾದ ನೀವು ಅತ್ಯಂತ ಬುದ್ಧಿವಂತರು, ದೂರದೃಷ್ಟಿ ಉಳ್ಳವರು. ನಿಮ್ಮಲ್ಲಿ ಹೊಸ ಐಡಿಯಾಗಳು, ಸೃಜನಶೀಲ ಯೋಚನೆಗಳು ಸದಾ ಹೊಳೆಯುತ್ತಿರುತ್ತವೆ. ಆದರೆ ನಿಮ್ಮ ಅತಿ ದೊಡ್ಡ ದೌರ್ಬಲ್ಯವೆಂದರೆ ಉತ್ಸಾಹದ ಭರದಲ್ಲಿ ನಿಮ್ಮ ಪ್ಲಾನ್ಗಳನ್ನು, ನಿಮ್ಮ ಗುರಿಗಳನ್ನು ಕಾರ್ಯರೂಪಕ್ಕೆ ತರುವ ಮುನ್ನವೇ ಎಲ್ಲರ ಬಳಿ, ವಿಶೇಷವಾಗಿ ನಿಮ್ಮ ಜೊತೆಗಿರುವವರ ಬಳಿ ಬಾಯಿ ಬಿಟ್ಟು ಹೇಳಿಕೊಳ್ಳುತ್ತೀರಿ. ನಿಮ್ಮ ಮುಗ್ಧತೆಯನ್ನು ಬಳಸಿಕೊಳ್ಳುವ ಆ ಶತ್ರು ನಿಮ್ಮ ಐಡಿಯಾವನ್ನು ತನ್ನದಾಗಿಸಿಕೊಂಡು ನಿಮ್ಮ ಬಾಸ್ ಮುಂದೆ ಅಥವಾ ಸಮಾಜದ ಮುಂದೆ ತಾನೇ ಅದನ್ನು ಕಂಡುಹಿಡಿದಂತೆ ಬಿಂಬಿಸಿಕೊಂಡು ದೊಡ್ಡವನಾಗುತ್ತಾನೆ.
ನಿಮ್ಮ ಹಗಲಿರುಳಿನ ಶ್ರಮಕ್ಕೆ ಸಿಗಬೇಕಾದ ಕ್ರೆಡಿಟ್, ನಿಮಗೆ ಸಿಗಬೇಕಾದ ಪ್ರಮೋಷನ್, ನಿಮಗೆ ಬರಬೇಕಾದ ಹಣ ಅವನ ಪಾಲಾಗುತ್ತದೆ. ಅವನು ನಿಮ್ಮೆದುರು ಬಂದು, ಅಯ್ಯೋ ನಿನಗೆ ಹೀಗಾಯಿತಲ್ಲ, ನೀನು ಎಷ್ಟೊಂದು ಕಷ್ಟಪಟ್ಟಿದ್ದೆ ಎಂದು ಅಪ್ಪಟ ಕೃತಕ ಅನುಭವ ತೋರಿಸುತ್ತಾನೆ. ಇವರು ತಮ್ಮ ಪ್ರತಿಯೊಂದು ನಡೆಯನ್ನು ಸೂಕ್ಷ್ಮವಾಗಿ ಗಮನಿಸಿ ನೀವು ಯಶಸ್ವಿಯಾಗುವ ಕೊನೆಯ ಹಂತದಲ್ಲಿರುವಾಗ ಸರಿಯಾಗಿ ಒಳಸಂಚು ಮಾಡಿ ನಿಮ್ಮ ಕಾಲಿಗೆ ಅಡ್ಡಗಾಲು ಹಾಕಿ ನಿಮ್ಮನ್ನು ಕೆಳಗೆ ಬೀಳಿಸುತ್ತಾರೆ. ಆದ್ದರಿಂದ ನಿಮ್ಮ ಯೋಜನೆಗಳು ಸಂಪೂರ್ಣವಾಗಿ ಯಶಸ್ವಿಯಾಗುವವರೆಗೂ, ಫಲಿತಾಂಶ ನಿಮ್ಮ ಕೈ ಸೇರುವವರೆಗೂ ಅದನ್ನು ಯಾರಿಗೂ, ಎಷ್ಟೇ ಹತ್ತಿರದವರೆಗೂ ಹೇಳಬೇಡಿ. ನಿಮ್ಮ ರಹಸ್ಯಗಳನ್ನು ನಿಮ್ಮ ಎದೆಯ ಗುಡಿಯಲ್ಲಿ ಅತ್ಯಂತ ಭದ್ರವಾಗಿ ಬಚ್ಚಿಡಿ. ರಹಸ್ಯಗಳನ್ನು ಕಾಪಾಡಿಕೊಳ್ಳುವುದೇ ನಿಮ್ಮ ಯಶಸ್ಸಿನ ಅತಿ ದೊಡ್ಡ ಕೀಲಿಕೈ. ಇನ್ನು ಆ ಮೂರನೇ ಶತ್ರು. ವಿಡಿಯೋದ ಆರಂಭದಲ್ಲಿ ನಾನು ಹೇಳಿದಂತೆ ಈ ಶತ್ರುವಿನ ಬಗ್ಗೆ ಕೇಳಿದರೆ ನಿಮಗೆ ಆಘಾತವಾಗುವುದು ಖಂಡಿತ. ಏಕೆಂದರೆ ಈ ಶತ್ರು ಹೊರಗಡೆಯಲ್ಲೂ ಇಲ್ಲ, ನಿಮ್ಮ ಮನೆಯಲ್ಲಿಯೂ ಇಲ್ಲ, ನಿಮ್ಮ ಕಚೇರಿಯಲ್ಲಿಯೂ ಇಲ್ಲ. ಈ ಶತ್ರುವೇ ನಿಮ್ಮ ಜೀವನದ 90% ವಿನಾಶಕ್ಕೆ, ನಿಮ್ಮ ಕಣ್ಣೀರಿಗೆ ಮೂಲ ಕಾರಣ. ಆ ಭೀಕರ ಶತ್ರು ಮತ್ತು ಯಾರೂ ಅಲ್ಲ, ಅದು ನಿಮ್ಮ ಅತಿಯಾದ ಕುರುಡು ನಂಬಿಕೆ ಮತ್ತು ನಿಮ್ಮ ಅನಿಯಂತ್ರಿತ ಕೋಪ. ಧನುರಾಶಿಯವರೇ, ದಯವಿಟ್ಟು ಒಪ್ಪಿಕೊಳ್ಳಿ, ನಿಮ್ಮ ಅತಿ ದೊಡ್ಡ ಶತ್ರು ನೀವೇ. ನೀವು ಒಮ್ಮೆ ಒಬ್ಬರನ್ನು ನಂಬಿದರೆ ಅವರಿಗಾಗಿ ಪ್ರಾಣ ಕೊಡಲು ಸಿದ್ಧರಾಗುತ್ತೀರಿ. ಅವರು ಹೇಳಿದ್ದನ್ನೆಲ್ಲ ವೇದವಾಕ್ಯ ಎಂದು ನಂಬುತ್ತೀರಿ. ನಿಮ್ಮ ಈ ಅಂಧವಿಶ್ವಾಸವೇ ಇತರರು ನಿಮ್ಮನ್ನು ಆಟದ ಬೊಂಬೆಯಂತೆ ಬಳಸಿಕೊಳ್ಳಲು, ನಿಮ್ಮನ್ನು ವಂಚಿಸಲು ಕಾರಣವಾಗಿದೆ. ಅವರು ನಿಮ್ಮ ಎದುರು ಕಣ್ಣೀರು ಹಾಕಿದ ತಕ್ಷಣ ನಿಮ್ಮ ಕಿಸೆಯಲ್ಲಿರುವ ಕೊನೆಯ ರೂಪಾಯಿಯನ್ನು ನಿಮ್ಮ ಭವಿಷ್ಯದ ಬಗ್ಗೆಯೂ ಯೋಚಿಸದೆ ತೆಗೆದುಕೊಳ್ಳುವ ನಿಮ್ಮ ಆ ದಾನಶೂರ ಕರ್ಣನ ಗುಣವೇ ನಿಮ್ಮ ಇಂದಿನ ಆರ್ಥಿಕ ದುಸ್ಥಿತಿಗೆ ಕಾರಣ. ಜೊತೆಗೆ ನಿಮ್ಮ ಉಗ್ರವಾದ ಕೋಪ. ನೀವು ಕೋಪಗೊಂಡಾಗ ಏನು ಮಾತನಾಡುತ್ತೀರಿ, ಯಾರಿಗೆ ಬೈಯುತ್ತಿದ್ದೀರಿ, ಯಾವ ಸಂಬಂಧಗಳನ್ನು ಕಳೆದುಕೊಳ್ತಿದ್ದೀರಿ ಎಂಬುದರ ಅರಿವೇ ಆ ಕ್ಷಣದಲ್ಲಿ ನಿಮಗೆ ಇರುವುದಿಲ್ಲ. ನಿಮ್ಮ ಕೋಪ ಕ್ಷಣಿಕವಾಗಿರಬಹುದು, ನೀವು ಒಳಗಿನಿಂದ ತುಂಬ ಒಳ್ಳೆಯವರೇ ಆಗಿರಬಹುದು. ಆದರೆ ಆ ಸಿಟ್ಟಿನ ಕೈಗೊಂಬೆಯಾಗಿ ನೀವು ಆಡುವ ಕಟುವಾದ ಚುಚ್ಚು ಮಾತುಗಳು ನಿಮ್ಮ ನಿಜವಾದ ಸಂಬಂಧಗಳನ್ನು ಶಾಶ್ವತವಾಗಿ ಮುರಿದು ಹಾಕುತ್ತವೆ. ನಿಮ್ಮ ಶತ್ರುಗಳು ಇದನ್ನೇ ಕಾಯುತ್ತಿರುತ್ತಾರೆ. ಅವರು ಬಹಳ ನಾಜೂಕಾಗಿ ನಿಮ್ಮನ್ನು ಕೆರಳಿಸಿ ನೀವು ಕೋಪದಲ್ಲಿ ತಪ್ಪು ಮಾಡುವಂತೆ ಮಾಡಿ, ನಂತರ ಸಮಾಜದ ಮುಂದೆ, ನಿಮ್ಮ ಮನೆಯವರ ಮುಂದೆ ನಿಮ್ಮನ್ನೇ ಒಬ್ಬ ರಾಕ್ಷಸನಂತೆ, ಕೆಟ್ಟವನನ್ನಾಗಿ ಚಿತ್ರಿಸುತ್ತಾರೆ. ನೋಡಿದ್ರ, ಅವನ ಕೋಪ, ಅವನೊಬ್ಬ ಹುಚ್ಚು ಎಂದು ನಿಮ್ಮನ್ನೇ ದೂಷಿಯನ್ನಾಗಿ ಮಾಡುತ್ತಾರೆ. ನಿಮ್ಮ ಕೋಪವೇ ನಿಮ್ಮ ಶತ್ರುಗಳಿಗೆ ಸಿಕ್ಕಿರುವ ಅತಿ ದೊಡ್ಡ ಮತ್ತು ಮಾರಕಾಸ್ತ್ರ. ಧನುರಾಶಿಯವರೇ, ಈ ಮೂರು ಶತ್ರುಗಳನ್ನು ನೀವು ಮಟ್ಟ ಹಾಕುವವರೆಗೂ, ನಿಮ್ಮ ದೌರ್ಬಲ್ಯಗಳನ್ನು ಮೆಟ್ಟಿ ನಿಲ್ಲುವವರೆಗೂ ನಿಮ್ಮ ಜೀವನದಲ್ಲಿ ಉದ್ಧಾರ ಎಂಬುದು, ನೆಮ್ಮದಿ ಎಂಬುದು ಕನಸಿನ ಮಾತಾಗಿಯೇ ಉಳಿಯುತ್ತದೆ. ಈಗಲೇ ಎಚ್ಚೆತ್ತುಕೊಳ್ಳಿ, ನಿಮ್ಮ ಜೀವನವನ್ನು ಬದಲಾಯಿಸಲು ಇದು ಸಕಾಲ. ಮೊದಲನೆಯದಾಗಿ, ನಿಮ್ಮನ್ನು ಅತಿಯಾಗಿ ಹೊಗಳುವವರಿಂದ, ನಿಮ್ಮ ಮುಖಸ್ತುತಿ ಮಾಡುವವರಿಂದ 100 ಅಡಿ ಅಂತರ ಕಾಯ್ದುಕೊಳ್ಳಿ. ಎರಡನೆಯದಾಗಿ, ನಿಮ್ಮ ರಹಸ್ಯಗಳನ್ನು, ನಿಮ್ಮ ಮುಂದಿನ ಪ್ಲಾನ್ಗಳನ್ನು, ನಿಮ್ಮ ಹಣಕಾಸಿನ ವಿಚಾರಗಳನ್ನು ಯಾರಿಗೂ, ಎಷ್ಟೇ ಹತ್ತಿರದವರಿಗೂ ತಾಯಾಣೆ ಮಾಡಿ ಹೇಳಿದರೂ ಕೇಳಬೇಡಿ. ನಿಮ್ಮ ಕೆಲಸವೇ ನಿಮ್ಮ ಪರವಾಗಿ ಮಾತನಾಡಬೇಕು. ಮತ್ತು ಮೂರನೆಯದಾಗಿ ಹಾಗೂ ಅತ್ಯಂತ ಪ್ರಮುಖವಾಗಿ, ನಿಮ್ಮ ಕೋಪದ ಮೇಲೆ ನಿಯಂತ್ರಣ ಸಾಧಿಸಿ. ಧ್ಯಾನ ಮಾಡಿ ಮೌನವನ್ನು ರೂಢಿಸಿಕೊಳ್ಳಿ ಮತ್ತು ಯಾರನ್ನು ಯಾವ ಕಾರಣಕ್ಕೂ ಕುರುಡಾಗಿ ನಂಬುವುದನ್ನು ಹಿಂದೆ ಈ ಕ್ಷಣದಿಂದಲೇ ಬಿಟ್ಟುಬಿಡಿ. ನೀವು ಬೃಹಸ್ಪತಿ ಗುರುಗ್ರಹದ ನೇರ ಪ್ರಭಾವದಲ್ಲಿರುವವರು. ನಿಮ್ಮಲ್ಲಿ ಅಪಾರವಾದ ಶಕ್ತಿ ಇದೆ. ಯಾರಿಗೂ ಕಡಿಮೆ ಇಲ್ಲದ ಜ್ಞಾನವಿದೆ. ನಿಮ್ಮನ್ನು ನೀವು ನಂಬಿ ನಿಮ್ಮ ಗುರಿಯತ್ತ ಮಾತ್ರ ನಿಮ್ಮ ಅರ್ಜುನನ ದೃಷ್ಟಿ ಇರಲಿ. ಯಾರು ನಿಮ್ಮನ್ನು ಬೆನ್ನ ಹಿಂದೆ ಮಾತನಾಡುತ್ತಾರೋ ಅವರು ಸದಾ ನಿಮ್ಮ ಬೆನ್ನ ಹಿಂದೆ ಇರಲು ಲಾಯಕ್ಕು. ಅವರನ್ನು ಅಲ್ಲೇ ಬಿಡಿ. ನಿಮ್ಮ ಜೀವನದ ರಿಮೋಟ್ ಕಂಟ್ರೋಲನ್ನು ಇನ್ನೊಬ್ಬರ ಕೈಗೆ ಕೊಡದೆ ನಿಮ್ಮ ಕೈಯಲ್ಲೇ ಗಟ್ಟಿಯಾಗಿಟ್ಟುಕೊಳ್ಳಿ. ಈ ದಿನವೇ ಸಂಕಲ್ಪ ಮಾಡಿ, ನಿಮ್ಮ ಒಳ್ಳೆಯ ಗುಣಗಳನ್ನು, ನಿಮ್ಮ ಸಹಾಯವನ್ನು ಕೇವಲ ಅರ್ಹರಿಗೆ ಮಾತ್ರ ಮೀಸಲಿಡಿ. ಈ ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಿಮ್ಮನ್ನು ಸೋಲಿಸುವ ತಾಕತ್ತು ಈ ಇಡೀ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ. ಭಗವಂತ ನಿಮಗೆ ಸದಾ ಒಳ್ಳೆಯದನ್ನೇ ಮಾಡಲಿ. ನಿಮ್ಮ ಕಷ್ಟಗಳೆಲ್ಲವೂ ದೂರವಾಗಲಿ. ಈ ವಿಡಿಯೋದಲ್ಲಿನ ಮಾಹಿತಿ ನಿಮ್ಮ ಜೀವನಕ್ಕೆ ಹತ್ತಿರವೆನಿಸಿದರೆ, ಸತ್ಯವೆನಿಸಿದರೆ ಖಂಡಿತವಾಗಿಯೂ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ತಿಳಿಸಿ. ಮತ್ತು ಈ ಉಪಯುಕ್ತ ವಿಡಿಯೋವನ್ನು ನಿಮ್ಮೆಲ್ಲ ಆಪ್ತರಿಗೆ, ಧನುರಾಶಿಯ ಪ್ರತಿಯೊಬ್ಬರಿಗೂ ಈಗಲೇ ಶೇರ್ ಮಾಡಿ ತಿಳಿಸಿ. ಧನಸ್ಸು ರಾಶಿಯವರ ಗುಣಸ್ವಭಾವ ಹೇಗಿರುತ್ತದೆ? ಧನಸ್ಸು ರಾಶಿಯವರಿಗೆ ಯಾವೆಲ್ಲ ಲಾಭಗಳು ಇವರ ಜೀವನದಲ್ಲಿ ಕಾಣಸಿಗುತ್ತವೆ? ಧನಸ್ಸು ರಾಶಿಯವರ ಹಣಕಾಸಿನ ವಿಚಾರದಲ್ಲಿ ಹೇಗೆಲ್ಲ ಜವಾಬ್ದಾರಿ ನಿಭಾಯಿಸುತ್ತಾರೆ? ಧನಸ್ಸು ರಾಶಿಯವರು ತನ್ನ ಕುಟುಂಬದ ಜವಾಬ್ದಾರಿಯನ್ನು ಹೇಗೆಲ್ಲ ನಿಭಾಯಿಸಿಕೊಂಡು ಹೋಗುತ್ತಾರೆ? ಧನಸ್ಸು ರಾಶಿಯವರ ಮುಂದಿನ ಜೀವನವನ್ನು ಹೇಗೆಲ್ಲ ನಡೆಸುತ್ತಾರೆ?
ನಿಮ್ಮ ತಪ್ಪು ಇಲ್ಲದೆ ಯಾರು ನಿನ್ನನ್ನು ನಿಂದಿಸಿದರೂ ಪ್ರತೀಕಾರ ತೀರಿಸಲು ನಿನ್ನ ಕೈಯಲ್ಲಾಗದಿದ್ದ ಕಾಲ ಅವರನ್ನು ತಪ್ಪದೇ ಶಿಕ್ಷಿಸುತ್ತದೆ. ಏಕೆಂದರೆ ಅವರು ಮಾಡಿದ ಕರ್ಮಗಳಿಗೆ ಅವರೇ ಶಿಕ್ಷೆ ಅನುಭವಿಸಬೇಕು. ಧನಸ್ಸು ರಾಶಿಯವರ ಮನಸ್ಸಿನಲ್ಲಿ ಅಡಗಿರುವ ನಿಗೂಢ ಅವ್ಯಕ್ತ ಭಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಈ ವಿಡಿಯೋವನ್ನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡಿದರೆ ಮಾತ್ರ ನಿಮಗೆ ಅರ್ಥವಾಗುತ್ತದೆ. ಅದಕ್ಕೂ ಮೊದಲು ನೀವೇನಾದರೂ ಧನಸ್ಸು ರಾಶಿಯವರಾಗಿದ್ದರೆ, ಜ್ಯೋತಿಷ್ಯ ಶಾಸ್ತ್ರ ಹಾಗೂ ದೇವರನ್ನು ನಂಬುವವರಾಗಿದ್ದರೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಮತ್ತು ತಪ್ಪದೇ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಭಯಪಡುವ ಸಹಜ ಗುಣ ಒಬ್ಬೊಬ್ಬರಿಗೆ ಒಂದು ರೀತಿಯ ಭಯವಿರುತ್ತದೆ. ಕೆಲವೊಬ್ಬರಿಗೆ ಭೂತ ಪ್ರೇತಗಳ ಭಯವಿದ್ದರೆ ಕೆಲವರು ಭವಿಷ್ಯತ್ ಕಾಲದ ಬಗ್ಗೆ ಹೆಚ್ಚು ಆಲೋಚನೆ ಮಾಡಿ ಭಯಪಡುತ್ತಾರೆ. ಕುಂಡಲಿಯ 6, 8 ಮತ್ತು 12ನೇ ಭಾವದಿಂದ ಭಯವನ್ನು ಕಂಡುಹಿಡಿಯಬಹುದು. 6ನೇ ಭಾವದಿಂದ ರೋಗ, ಸಾಲ, ಶತ್ರುಗಳ ಬಗ್ಗೆ ಭಯಪಟ್ಟರೆ 8ನೇ ಭಾವದಿಂದ ನಿಗೂಢ ಭಯವನ್ನು, ಅವ್ಯಕ್ತ ಭಯವನ್ನು ಕಂಡುಹಿಡಿಯಬಹುದು. 12ನೇ ಭಾವದಿಂದ ಕಳೆದುಕೊಳ್ಳುವಂತಹ ಭಯವಿರುತ್ತದೆ. ಕಾಲಪುರುಷನ ಕುಂಡಲಿಯಲ್ಲಿ ಧನಸ್ಸು ರಾಶಿ 9ನೇ ಭಾಗವಾಗಿದೆ. ಧನಸ್ಸು ರಾಶಿ ಅಗ್ನಿತತ್ವ ರಾಶಿಯಾಗಿ ಆಗಿದೆ. ಈ ರಾಶಿಯ ಅಧಿಪತಿ ಗುರುಗ್ರಹ, ಪಂಚಮಾಧಿಪತಿ ಮಂಗಳ ಗ್ರಹ, ನವಮಾಧಿಪತಿ ಸೂರ್ಯಗ್ರಹ. ಗುರುಗ್ರಹ ಜ್ಞಾನವನ್ನು, ಜವಾಬ್ದಾರಿಯನ್ನು, ಸಂಸ್ಕಾರವನ್ನು, ಆತ್ಮವಿಶ್ಲೇಷಣೆಯನ್ನು, ಗೌರವವನ್ನು ಪ್ರತಿನಿಧಿಸುತ್ತದೆ. ಮಂಗಳ ಗ್ರಹ ಶಕ್ತಿ, ನೇತೃತ್ವ, ಕ್ಷಮತೆ, ಕ್ರೋಧ, ನಿಷ್ಠೆ, ನಾಯಕತ್ವದ ಗುಣ, ಭಾವುಕತೆ, ಧೈರ್ಯದ ಪ್ರತೀಕ. ಸೂರ್ಯಗ್ರಹ ಧೈರ್ಯ, ಆತ್ಮವಿಶ್ವಾಸ, ತೇಜಸ್ಸು, ಹುಮ್ಮಸ್ಸು, ಆತ್ಮಸ್ಥೈರ್ಯ, ಸಫಲತೆಯ ಪ್ರತೀಕ. ಕುಂಡಲಿಯಲ್ಲಿ ಈ 3 ಗ್ರಹಗಳ ಸ್ಥಿತಿ ಚೆನ್ನಾಗಿದ್ದರೆ ಜಾತಕರು ಪರಾಕ್ರಮ, ಧೈರ್ಯಶಾಲಿಯಾಗಿದ್ದು ಉತ್ತಮ ಹೆಸರು, ಕೀರ್ತಿಯನ್ನು ಪಡೆದು ದೇಶ ವಿದೇಶಗಳಲ್ಲಿ ಖ್ಯಾತಿಯನ್ನು ಪಡೆಯುತ್ತಾರೆ. ಸಂತೋಷಕರವಾದ, ತೃಪ್ತಿಕರವಾದ ಜೀವನವನ್ನು ನಡೆಸುತ್ತಾರೆ. ಈ 3 ಗ್ರಹಗಳು ಶತ್ರು ರಾಶಿ, ನೀಚ ರಾಶಿಯಲ್ಲಿ ಸ್ಥಿತವಾಗಿದ್ದರೆ ಜಾತಕರು ಎಲ್ಲ ಕ್ಷೇತ್ರಗಳಲ್ಲಿಯೂ ನಿರಾಶೆ, ಶತ್ರುಗಳ ಕಾಟ, ಅಸಫಲತೆಯನ್ನು ಅನುಭವಿಸುತ್ತಾರೆ. ಧನಸ್ಸು ರಾಶಿಯ ಅಧಿಪತಿ ಗುರುಗ್ರಹವಾಗಿರುವುದರಿಂದ ಜಾತಕರಿಗೆ ಎಲ್ಲ ಶುಭ ಗುಣಗಳು, ಒಳ್ಳೆ ಸಂಸ್ಕಾರವನ್ನು ಪಡೆದುಕೊಂಡು ಜನಿಸಿರುತ್ತಾರೆ. ವೇದಗಳ ಪ್ರಕಾರ ಗುರುಗ್ರಹ ಜೀವಕಾರಕ ಗ್ರಹ, ಜೀವವನ್ನು ಕೊಡುವಂತಹ ಗ್ರಹ. ಗುರುಗ್ರಹ ಎಂದರೆ ಆಕಾಶ ತತ್ವ, ಗುರುಗ್ರಹ ಎಂದರೆ ಈ ಭೂಮಿಯ ಮೇಲ್ಛಾವಣಿಯಾಗಿದೆ. ಇಡೀ ಸೃಷ್ಟಿಗೆ ಕಾರಕ ಗುರುಗ್ರಹ. ಶಾಸ್ತ್ರದಲ್ಲಿ ಗುರುಗ್ರಹವಿಲ್ಲದೆ ಜೀವನದ ಕಲ್ಪನೆಯನ್ನು ಮಾಡಿಕೊಳ್ಳಲು ಅಸಂಭವವಾಗಿದೆ. ಗುರುಗ್ರಹವನ್ನು ಅರಳಿ ವೃಕ್ಷಕ್ಕೆ ಹೋಲಿಸಲಾಗಿದೆ. ಅರಳಿ ವೃಕ್ಷ ಎಲ್ಲ ಪ್ರಾಣಿ ಪಕ್ಷಿ ಜೀವಜಂತುಗಳಿಗೆ, ಮಾನವ ಕುಲಕ್ಕೆ ನಿಸ್ವಾರ್ಥ ಭಾವನೆಯಿಂದ ಪ್ರಾಣವಾಯುವಾದ ಆಕ್ಸಿಜನ್ನನ್ನು ಕೊಡುತ್ತದೆ. ಇದೇ ರೀತಿ ಧನಸ್ಸು ರಾಶಿಯವರನ್ನು ತನ್ನ ಸ್ನೇಹಿತರಿಗೆ, ಕುಟುಂಬದವರಿಗೆ ನಿಸ್ವಾರ್ಥ ಪ್ರೀತಿ, ಆಕ್ಸಿಜನ್ ರೀತಿ ಕೊಡುತ್ತಾರೆ. ಚಿಕ್ಕ ವಯಸ್ಸಿನಿಂದಲೇ ತನ್ನ ಕುಟುಂಬದವರ ಕಾಳಜಿ ಮಾಡುತ್ತಾರೆ. ಯಾವುದೇ ಭೇದ ಭಾವ ಮಾಡದೆ ಶ್ರದ್ಧೆಯಿಂದ ಕುಟುಂಬದವರಿಗೋಸ್ಕರ ಬದುಕುತ್ತಾರೆ. ಧನಸ್ಸು ರಾಶಿಯವರು ಶುದ್ಧ ಜ್ಞಾನ ಸಂಪಾದನೆಗೋಸ್ಕರ ಸದಾ ಪ್ರಯತ್ನಿಸುತ್ತಾರೆ. ತನ್ನ ಕುಟುಂಬ, ಸಮಾಜದ ಸೇವೆಗೆ ತನ್ನನ್ನು ಮುಡಿಪಾಗಿಟ್ಟುಕೊಂಡಿರುತ್ತಾರೆ. ಸತ್ಯಕ್ಕಾಗಿ ಹೋರಾಟ ಮಾಡುತ್ತಾರೆ. ಧನಸ್ಸು ರಾಶಿಯವರ ಪಂಚಮಾಧಿಪತಿ ಮಂಗಳ ಗ್ರಹವಾಗಿರುವುದರಿಂದ ನೀವು ಧೈರ್ಯವಂತರಾಗಿದ್ದು ನಿಷ್ಠಾವಂತರು, ಸಾಹಸಿಗಳಾಗಿರುತ್ತೀರಾ. ಮಂಗಳ ಗ್ರಹ ಕ್ರೋಧಕ್ಕೆ ಕಾರಕ ಗ್ರಹವಾಗಿರುವುದರಿಂದ ಧನಸ್ಸು ರಾಶಿಯವರ ಸೂಕ್ತ ಮನಸ್ಸಿನಲ್ಲಿ ಕ್ರೋಧವಿರುತ್ತದೆ. ಯಾವಾಗ ಈ ಕ್ರೋಧ ಜಾಗೃತವಾದರೆ ಪರಿಣಾಮ ಬಹಳ ಕೆಟ್ಟದ್ದಾಗಿರುತ್ತದೆ. ನಿಮ್ಮ ನವಮಾಧಿಪತಿ ಸೂರ್ಯಗ್ರಹವಾಗಿರುವುದರಿಂದ ತುಂಬ ಧೈರ್ಯಶಾಲಿಗಳಾಗಿರುತ್ತೀರಾ. ಈ ಭೂಮಿ ಮೇಲೆ ನಾವು ಜನಿಸಿರುವ ಕಾರಣವೇನು ಎಂಬಂತಹ ಪ್ರಶ್ನೆಗೆ ನಿರಂತರವಾಗಿ ಉತ್ತರವನ್ನು ಹುಡುಕಾಡುವಂತಹ ಪ್ರಯತ್ನದಲ್ಲಿ ಮುಳುಗಿರುತ್ತೀರಾ. ಧನಸ್ಸು ರಾಶಿಯ ಚಿಹ್ನೆ ಅರ್ಧ ಭಾಗ ಅಶ್ವದ ಶರೀರ, ಅರ್ಧ ಭಾಗ ಮನುಷ್ಯನ ಶರೀರ. ಆ ಮನುಷ್ಯ ಧನಸ್ಸು ಹಿಡಿದು ನಿಂತಿರುವಂತಹ ಚಿಹ್ನೆ. ಈ ಚಿಹ್ನೆಯ ಸಂಕೇತ ತನ್ನ ಗುರಿ ಹಾಗೂ ಉದ್ದೇಶದ ಕಡೆ ತುಂಬ ಏಕಾಗ್ರತೆಯನ್ನು ಇಟ್ಕೊಂಡಿರ್ತೀರ. ಯಾವುದೇ ಕೆಲಸವನ್ನಾದರೂ ಏಕಾಗ್ರತೆಯಿಂದ, ಹಠ ಹಿಡಿದು ಛಲದಿಂದ ಮಾಡುವ ಕಾರಣದಿಂದ ಎಲ್ಲರ ಹೊಗಳಿಕೆಗೂ ಪಾತ್ರರಾಗುತ್ತೀರಾ. ಧನಸ್ಸು ರಾಶಿಯವರು ಸರ್ವಗುಣ ಸಂಪನ್ನರು. ತನ್ನ ಜೀವನದಲ್ಲಿ 1000 ಸಂಕಷ್ಟಗಳು ಎದುರಾದರೂ ಆ ಸಂಕಷ್ಟಗಳಿಗೆ ಹೆದರದೆ ಮುನ್ನುಗ್ಗಿ ಯಶಸ್ಸನ್ನು ಪಡೆಯುತ್ತಾರೆ. ತನ್ನ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಅದನ್ನೆಲ್ಲ ಸಹಿಸಿಕೊಳ್ಳುತ್ತೀರಾ. ನಿಮ್ಮ ನೋವು, ಕಷ್ಟಗಳಿಗೆ ನಿಮ್ಮ ಕುಟುಂಬದವರು, ಆಪ್ತರೇ ಕಾರಣವಾಗಿರುತ್ತಾರೆ. ನಿಮ್ಮ ಕುಟುಂಬದವರು, ಸ್ನೇಹಿತರೇ ನಿಮ್ಮನ್ನು ಶೋಷಣೆ ಮಾಡುತ್ತಾರೆ. ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಜ್ಞಾನವೇ ನಿಮ್ಮ ವೈರಿಯಾಗಿರುತ್ತದೆ. ನಿಮ್ಮ ಮನಸ್ಸು ಮಗುವಿನ ರೀತಿ ನೆಗೆಟಿವ್ ಆಲೋಚನೆಗಳಿಗೆ ಬೇಗ ಹತ್ತಿರವಾಗುತ್ತದೆ. ಎಲ್ಲರ ಬಗ್ಗೆಯೂ ಸಕಾರಾತ್ಮಕವಾಗಿ ಯೋಚಿಸುತ್ತೀರಾ.
ಆದರೆ ಯಾರು ನಿಮ್ಮ ಬಗ್ಗೆ ದಯೆ, ಕಾಳಜಿ, ಕರುಣೆ ತೋರಿಸದೆ ದ್ರೋಹ, ಮೋಸ, ಅವಮಾನ ಮಾಡುತ್ತಾರೆ. ಧನಸ್ಸು ರಾಶಿಯವರು ಯಾವುದೇ ನಿರೀಕ್ಷೆಗಳನ್ನಿಟ್ಟುಕೊಳ್ಳದೆ ಅವಶ್ಯಕತೆ ಇರುವವರಿಗೆ ಸಹಾಯ ಮಾಡುತ್ತೀರಾ. ನೀವು ಬಯಸುವುದು ಕೇವಲ ಗೌರವ ಹಾಗೂ ಆತ್ಮಗೌರವವನ್ನು ಬಯಸುತ್ತೀರಾ. ನಿಮ್ಮ ಮನಸ್ಸಿನ ನಿಗೂಢ ಅವ್ಯಕ್ತ ಭಯ, ನನಗೆ ಅವಮಾನವಾದರೆ ಎಂಬಂತಹ ಭಯ ನಿಮ್ಮನ್ನು ಸದಾ ಕಾಡುತ್ತದೆ. ನೀವು ಹೆಚ್ಚು ಆತ್ಮಗೌರವಕ್ಕೆ ಬೆಲೆ ಕೊಡುತ್ತೀರಾ. ಪ್ರತಿಯೊಬ್ಬರೂ ಯಾವುದೇ ಕೆಲಸ ಪ್ರಾರಂಭಿಸುವ ಮೊದಲು ನನಗೆ ಎಷ್ಟು ಧನಲಾಭವಾಗುತ್ತದೆ ಎಂದು ಲೆಕ್ಕಾಚಾರ ಹಾಕಿದರೆ, ಧನಸ್ಸು ರಾಶಿಯವರು ನನ್ನ ಆತ್ಮಗೌರವಕ್ಕೆ ಯಾವುದೇ ರೀತಿಯ ಚ್ಯುತಿ ಬರಬಾರದೆಂದು ಯೋಚಿಸುತ್ತೀರಾ. ನೀವು ಪದೇ ಪದೇ ನನಗೆ ಅವಮಾನವಾಗಬಾರದು ಅಂದುಕೊಂಡ್ರೆ ಪದೇ ಪದೇ ನೀವೇ ಅವಮಾನವನ್ನು ಎದುರಿಸುತ್ತೀರಾ. ಸ್ನೇಹಿತರೆ, ಜೀವನದಲ್ಲಿ ಸನ್ಮಾನ ಹಾಗೂ ಅವಮಾನ ಸಿಗುವುದು ದೇವರ ಇಚ್ಛೆ ಎಂದುಕೊಂಡು ನಿಮ್ಮ ಕೆಲಸವನ್ನು, ದಾನ ಧರ್ಮ, ಕರ್ತವ್ಯಗಳನ್ನು ಸರಿಯಾಗಿ ನಿಷ್ಠೆಯಿಂದ ನಿಭಾಯಿಸಿ. ನಿಮ್ಮ ಮನಸ್ಸಿನಲ್ಲಿರುವ ಭಯವನ್ನು ಇಂದಿನಿಂದಲೇ ತೆಗೆದುಹಾಕಿ. ದೇವರಿಗೆ ಮಾತ್ರ ಭಯಪಡಬೇಕೇ ಹೊರತು ಈ ಸ್ವಾರ್ಥ ಜನರಿಗಲ್ಲ, ಸ್ವಾರ್ಥ ಪ್ರಪಂಚಕ್ಕಲ್ಲ. ಈ ಧನಸ್ಸು ರಾಶಿಯವರಿಗೆ ಕೋಪ ಅನ್ನೋದು ಜಾಸ್ತಿ ಇರುತ್ತದೆ. ಅಷ್ಟು ಬೇಗ ಕೋಪ ಎನ್ನುವುದು ಇವರಿಗೆ ಬರುತ್ತದೆ. ಈ ರಾಶಿಯವರಿಗೆ ಕೋಪ ಹೇಗಿರುತ್ತೆ ಅಂದರೆ, ಇದ್ದಕ್ಕಿದ್ದ ಹಾಗೆ ಇವರು ದಿಢೀರಂತ ಕೋಪ ಮಾಡಿಕೊಂಡು ಬಿಡೋದು, ಇಲ್ಲವೇ ದಿಢೀರಂತ ಆತುರವಾಗಿ ನಿರ್ಧಾರ ತೆಗೆದುಕೊಂಡು ಬಿಡೋದು. ಕೋಪ ಬಂದಾಗ ಯಾರ ಮಾತಿಗೂ ಸಹ ಬೆಲೆ ಕೊಡದೇ ಇರುವುದು, ಆತುರವಾಗಿ ಎಲ್ಲಿಗಾದರೂ ಹೋಗ್ಬಿಡೋದು. ಈ ರೀತಿಯಾದ ಕೋಪ ಅನ್ನೋದು ಇವರಿಗೆ ಸಡನ್ನಾಗಿ ಬಂದ್ಬಿಡುತ್ತೆ ಎಂದೇ ಹೇಳ್ಬೋದು. ಧನಸ್ಸು ರಾಶಿಯವರಿಗೆ ಶತ್ರುಗಳು ಜಾಸ್ತಿ ಇರ್ತಾರೆ, ಸಮಸ್ಯೆಗಳನ್ನು ಮಾಡ್ತಾ ಇರ್ತಾರೆ. ನೀವು ಉದ್ಧಾರ ಆಗ್ತಿದ್ದೀರಾ ಅಂದರೆ ನಿಮ್ಮನ್ನು ಹಾಳು ಮಾಡೋಕೆ ಕಾಯ್ತಿರ್ತಾರೆ. ಆದರೆ ಶತ್ರುಗಳ ವಿರುದ್ಧವಾಗಿ ನಿಮಗೆ ಜಯ ಸಿಕ್ಕೇ ಸಿಗುತ್ತೆ ಎಂದು ಹೇಳ್ಬೋದು. ಶತ್ರುಗಳನ್ನು ಯಾವ ರೀತಿಯಾಗಿ ಪಳಗಿಸಬೇಕು ಎನ್ನುವುದರಲ್ಲಿ ನೀವು ಬಹಳ ನಿಪುಣರೆಂದೇ ಹೇಳ್ಬೋದು. ಇದು ಕೂಡ ನಿಮಗೆ ಪ್ಲಸ್ ಪಾಯಿಂಟ್. ಧನಸ್ಸು ರಾಶಿಯವರಿಗೆ ಸರಳ ಜೀವನ ನಡೆಸೋದು ನಿಮಗೆ ತುಂಬ ಇಷ್ಟ. ನಿಮ್ಮ ಬಳಿ ಎಷ್ಟೇ ದುಡ್ಡಿದ್ರೂ ಸಹ ನೀವು ಸಿಂಪಲ್ ಲೈಫ್ನ ಲೀಡ್ ಮಾಡ್ತಿರ್ತೀರ. ಈ ರಾಶಿಯವರು ಆರಾಮಾಗಿರಬೇಕೆಂದು ಯೋಚನೆ ಮಾಡ್ತೀರಾ. ಬೇರೆಯವರ ಬಗ್ಗೆ ಜಾಸ್ತಿ ತಲೆಕೆಡಿಸಿಕೊಳ್ಳಬಾರದೆಂದು ತಿಳಿದುಕೊಂಡಿರುತ್ತೀರಾ. ಈ ರೀತಿಯ ಜೀವನವನ್ನು ಈ ಧನಸ್ಸು ರಾಶಿಯವರು ಮಾಡಿರ್ತಾರೆ. ಇನ್ನು ಧನಸ್ಸು ರಾಶಿಯವರಿಗೆ ಜ್ಞಾಪಕ ಶಕ್ತಿ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಇವರು ತುಂಬ ಚೆನ್ನಾಗಿ ಮೈಂಡಲ್ಲಿ ಏನೇ ವಿಷಯ ಇದ್ದರೂ ಸಹ ಪಾಸಿಟಿವ್ ಆಗಿರ್ತಾರೆ. ಯಾವುದೇ ಘಟನೆಗಳನ್ನು ಸಹ ಅಷ್ಟು ಬೇಗ ಮರೆಯುವುದಿಲ್ಲ. ಇಂತಹ ಸ್ವಭಾವದವರು ಈ ಧನಸ್ಸು ರಾಶಿಯವರು. ಇವೆಲ್ಲವೂ ಸಹ ದೇವರು ಕೊಟ್ಟಂತಹ ವರಗಳ ಬಗ್ಗೆ ಮಾತನಾಡೋದಾದರೆ, ಇವರಿಗೆ ಧಾರ್ಮಿಕ ಪ್ರಜ್ಞೆ ಜಾಸ್ತಿ ಇರುತ್ತದೆ. ಹಾಗೆಯೇ ತುಂಬ ಕಷ್ಟಪಡುತ್ತಾರೆ. ಶಾರ್ಟ್ಕಟ್ಟಲ್ಲಿ ಕೆಲಸ ಮಾಡಿಕೊಂಡು ಹಣ ಸಂಪಾದನೆ ಎಂದಿಗೂ ಮಾಡೋದಿಲ್ಲ. ಜೊತೆಗೆ ಇವರು ಸಾಹಸಿಗಳು ಮತ್ತು ಧೈರ್ಯಶಾಲಿಗಳಾಗಿರುತ್ತಾರೆ. ವಿನಯ ಎನ್ನುವುದು ಜಾಸ್ತಿ ಇರುತ್ತದೆ. ಹಾಗೆಯೇ ಬೇರೆಯವರನ್ನು ಬೇಗ ನಂಬಿಬಿಡ್ತಾರೆ. ಇವರು ಬುದ್ಧಿಯಲ್ಲಿ ಚುರುಕು ಸ್ವಭಾವ ಅನ್ನೋದು ಈ ರಾಶಿಯವರಿಗೆ ಜಾಸ್ತಿ ಇರುತ್ತೆ. ಹಾಗಾಗಿ ಇವರು ಇವರ ಜೀವನದಲ್ಲಿ ಬೇಗ ಸಕ್ಸಸ್ ಅನ್ನೋದನ್ನು ಕಾಣ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ನೀವು ಸಹ ಧನಸ್ಸು ರಾಶಿಯವರಾಗಿದ್ದರೆ ನಿಮಗೂ ಕೂಡ ಇದೆಲ್ಲ ನಿಜ ಅನಿಸಿದರೆ ಹಾಗೂ ನಿಮ್ಮ ಜೀವನದಲ್ಲೂ ಸಹ ಇದೇ ರೀತಿಯಾಗಿ ನಡೀತಿದೆ ಅಂತ ನಿಮಗೇನಾದರೂ ಅನಿಸಿದರೆ ದಯವಿಟ್ಟು ತಪ್ಪದೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ, ಈ ಮಾಹಿತಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ. ಹಾಗೆಯೇ ಮುಂದಿನ ವಿಡಿಯೋದಲ್ಲಿ ಒಂದೊಳ್ಳೆ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್ನ. ಈ ವಿಡಿಯೋ ನೋಡಿದಂತಹ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು.